ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ರವಾಸಕ್ಕೆ ತೆರಳಿತ್ತು ಕುಟುಂಬ. ಇದು ಅಪಘಾತದಿಂದಾಗಿ ಕಿಲೋಮೀಟರ್ ಗಟ್ಟಲೆ ಈಗ ಟ್ರಾಫಿಕ್ ಜಾಮ್ ಆಗಿದೆ. ಏನು ಮಾಡೋಕ್ಕಾಗಲ್ಲ ಅದನ್ನ. ಸೊ IAST ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕ ಈ ಚಂದ್ರಂ, ಯಾರು 48 ವರ್ಷದವರು ಸಾವನ್ನಪ್ಪಿದ್ದಾರೆ. 300 ಜನರಿಗೆ ಕೆಲಸವನ್ನ ಕೊಟ್ಟಂತ ಉದ್ಯಮಿ. ಯಪ್ಪ, ಆ ಕುಟುಂಬದ ಪರಿಸ್ಥಿತಿ ಈಗೇನು? 300 ಜನಕ್ಕೆ ಅದೇ ಕುಟುಂಬ ನೋಡಿ. ಇಲ್ಲಿ ಚಂದ್ರಮ್ಮ ಯಗಪ್ಪ ಗೋಳ್ ಮತ್ತು ಗೌರಾಬಾಯಿ, ಜೊತೆಗೆ ವಿಜಯಲಕ್ಷ್ಮಿ 36 ವರ್ಷ, ಈ ಕಡೆಗೆ 16 ವರ್ಷದ ಜಾನ್, ಇನ್ನೊಂದು ಕಡೆಗೆ 12 ವರ್ಷದ ದೀಕ್ಷಾ, 6 ವರ್ಷದ ಆರ್ಯ ಸಾವನ್ನಪ್ಪಿರೋದು. 6 ಜನರು ಸಾವನ್ನಪ್ಪಿದ್ದಾರೆ. 300 ಜನರಿಗೆ ಕೆಲಸವನ್ನ ಕೊಟ್ಟಂತಹ ಉದ್ಯಮಿಯವರು IAST ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕ ಚಂದ್ರಂ ಅಂತ ಹೇಳಿ ಇವರು ಸಾವನ್ನಪ್ಪಿದ್ದಾರೆ. ನೋಡಿ ಸಾವು ಹೇಗೆ ಬರುತ್ತೆ ಅಂತ ಹೇಳಿ. ಈ ಲಾರಿಗಳಿಗೆ ಪರವಾನಗಿ ಕೊಟ್ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಆ ವಿಚಾರದಲ್ಲಿ ಸಿಟಿಗಳಲ್ಲಿ ಹೆಂಗೆ ಕೊಡ್ತೀರಾ ನೀವು ಪರ್ಮಿಷನ್ ಅನ್ನ? ಪೀಕ್ ಅವರ್ 8ರಿಂದ 11 ಗಂಟೆಗೆ ಇಲ್ವಂತೆ, ಆಮೇಲೆ ಸಂಜೆ 4ರಿಂದ 8 ಇಲ್ಲ ಅಂತೆ. ಇನ್ನು ಉಳಿದ ಟೈಮಲ್ಲೆಲ್ಲ ಲಾರಿಗಳು ಓಡಾಡ್ಬೋದಂತೆ. ಅದು ಹೆವಿ ಲಾರಿಗಳು. ಇನ್ನೂ ಆಗುತ್ತೆ, ನೋಡ್ತಾರೆ ಇದೇ ರೀತಿಯಾಗಿ. ಈ ದಿವಸ ಬೆಳಿಗ್ಗೆ ನಮ್ಮ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು 3 to 4 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಆಗಿರುವಂಥ ಈ ಘಟನೆ. ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ HSR ಲೇಔಟ್ ಅಲ್ಲಿ ಮೇಲೆ ವಾಸವಾಗಿರುವಂಥ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿಯವರವರು ಈ ಟೆಕ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು. ಅವರು ಇವತ್ತು ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ, ಅಂದರೆ ಅವರು, ಅವರ ಹೆಂಡತಿ, ಮಕ್ಕಳು, ಅವರ ಹೆಂಡತಿ ಸಿಸ್ಟರು ಹಾಗೂ ಅವರ ಬ್ರದರ್ ಡಾಟರ್ ಕೂಡ. ಸೊ ಟೋಟಲ್ 6 ಮೆಂಬರ್ಸು ಆ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಟುವರ್ಡ್ಸ್ ತುಮಕೂರು ಈ ರಸ್ತೆಯಲ್ಲಿದ್ದಾಗ ಆಪೋಸಿಟ್ ಡೈರೆಕ್ಷನ್ನಲ್ಲಿರುವಂಥ ಒಂದು ಕಂಟೈನರ್ ವಾಹನ ಕಂಟಿನ್ಯೂಸ್ ಆಗಿ ಅದು ಸ್ಪೀಡ್ ಆಗಿ ಅದು ಇನ್ನೊಂದು ವೆಹಿಕಲ್ ತಪ್ಪಿಸ್ಲಿಕ್ಕೆ ಏನೋ ಅದು ಆಕ್ಸಿಡೆಂಟ್ ಆಗುವಂಥ ಒಂದು ಪ್ರಮೇಯ ಇತ್ತು. ಅದಕ್ಕೆ ಅವ್ರಿಗೆ ಇದು ಕಂಟ್ರೋಲ್ ಮಾಡೋದಕ್ಕೆ ಆ ಕಡೆ ಸೈಡು ಸ್ಪೀಡ್ ತಪ್ಪಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟು ಆ ಕಂಟೈನರ್ ವೆಹಿಕಲ್ಲು ಅಪೋಸಿಟ್ ಡೈರೆಕ್ಷನ್ ಅಂದರೆ ಟುವರ್ಡ್ಸ್ ತುಮಕೂರು ಹೋಗುವಂಥ ಈ ವಾಹನ, ಇದೇನು ವೋಲ್ವೋ ವೆಹಿಕಲ್ ಇದೆ, ಅದ್ರ ಮೇಲೆ ಎಂಟೈರ್ ಕಂಟೈನರು ಬಿದ್ದೋಗಿದೆ. ಬಿದ್ದಾಗಿಂದ ಕಂಪ್ಲೀಟ್ ಒಳಗಡೆ ಇರುವಂಥ ಏನು ಈ 6 ಜನ ಇದ್ದಾರೆ ಟೋಟಲ್, ಮಕ್ಕಳು 3 ಮಕ್ಕಳು ಮತ್ತು 3 ಪ್ರೌಢರು, 3 ಅಡಲ್ಟ್ಸ್. ಇವ್ರದ್ದು ಅಲ್ಲಿ ಸ್ಪಾಟಲ್ಲಿ ಡೆತ್ ಆಗಿದ್ದಿದೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಈ ಥರ ಅಪಘಾತಗಳು ಲಾರಿಗಳಿಂದಾಗಿ ಇನ್ನೂ ಸಂಭವಿಸುತ್ತವೆ. ಈಗಷ್ಟೇ ಇವೆಲ್ಲ ಲಾರಿಗಳಿಗೆ ಪರವಾನಗಿಯನ್ನು ಕೊಟ್ಟಿದ್ದೀರಾ ನೀವು. ಅದರ ಅನುಭವಿಸಬೇಕಾದಂಥ ಪರಿಸ್ಥಿತಿಗಳು ನಗರ ಭಾಗದಲ್ಲೂ ಕೂಡ ಈಗಾಗಲೇ ಆಗ್ತಾ ಇದೆ. ಇನ್ನು ಸಾವುಗಳು ಏನೇನು ನೋಡಬೇಕಾಗಿದೆಯೋ ಗೊತ್ತಿಲ್ಲ. ಯಾಕೆ ಇದಕ್ಕೆ ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ. ನಷ್ಟ ಆಗುತ್ತಂತೆ ಅವರಿಗೆ, ಹಾಗಾಗಿ ಅದಕ್ಕೆ ಪರ್ಮಿಷನನ್ನು ಕೊಟ್ಟುಬಿಟ್ಟಿದ್ದಾರೆ. ಡೇ ಟೈಮಲ್ಲೂ ಓಡಾಡುತ್ತವೆ, ಎಲ್ಲಿ ಬೇಕಲ್ಲಿ ಇದೇ ರೀತಿಯಾದಂಥ ಅನಾಹುತಗಳು ಆಗುತ್ತೆ. ಇನ್ನು ಹೆವಿ ಲಾರಿಗಳನ್ನು ಕೊಟ್ಬಿಟ್ಟಿದ್ದಾರೆ, ಕಂಟೈನರ್ಗಳನ್ನೆಲ್ಲ. ಗುಂಡಿಗಳಿದ್ದಾವೆ, ರಸ್ತೆ ಗುಂಡಿಗಳು, ಅದ್ರ ಮಧ್ಯದಲ್ಲಿ ಈ ಹೆವಿ ಲಾರಿಗಳು ಪಲ್ಟಿ ಹೊಡೆದ್ರೆ ಪಕ್ಕದಲ್ಲಿರುವಂಥ ಕಾರ್ಗಳೇನಾಗಬೇಕು, ಬೈಕ್ನವ್ರೇನಾಗಬೇಕು. ಸಲ ಪುನರ್ ಪರಿಶೀಲನೆ ಮಾಡಿ ಪೊಲೀಸರು.